ಸಿನಿಮಾ ನೋಡಿದಿರಾ ಅಮೇರಿಕಾ? ಎಸ್ ಅಫ್ಕೋರ್ಸ್ ಖಂಡಿತ ನೋಡಿದ್ದೀನಿ. ಏನು ನಿಮಗೆ ಅದರಲ್ಲಿ ತುಂಬ ಇಷ್ಟವಾದಂತಹ ವಿಚಾರ ಏನು? ಆ ಸಿನಿಮಾದಲ್ಲಿ ಇರುವಂತಹ ಹಾಡುಗಳಿರ್ಬೋದು, ಸಾಕಷ್ಟಿದೆ ವಿಚಾರಗಳು ಮಾತಾಡ್ತಾ ಹೋಗೋದಾದ್ರೆ. ಐ ಥಿಂಕ್ ಆ ಫಿಲ್ಮಲ್ಲಿ ಆ ಕೆಪಾಸಿಟಿ ಇದೆ ದ್ಯಾಟ್ ಸೊ 97 ಯುನೋ ಇನ್ 90s whoever has seen that or in 2020 or 20 if somebody sees in 2080 also they'll be able to connect to the film. That's the amazing part of that film. And I think ಈ ಸಿನಿಮಾಲ್ಲೂ ಕೂಡ ಆಗ್ಬಹುದು ಆ ಥರ. ಆಗಲಿ, ಒಳ್ಳೆಯ ವಿಚಾರ. ಅದ್ರ ಜೊತೆಗೆ ಅಮೇರಿಕಾ ಸಿನಿಮಾ ನೋಡಿದ್ದೀನಿ ಅಂದರೆ, ಒಂದು ವೇಳೆ ಆ ಸಿನಿಮಾದಲ್ಲಿ ನೀವು ಯಾವುದಾದ್ರೂ ಕ್ಯಾರೆಕ್ಟರ್ ಮಾಡ್ತೀನಿ ಅಂದರೆ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ನಿಮಗೆ? ಆ್ಯಕ್ಚುಲಿ ಆ ಸಿನಿಮಾಲ್ಲಿ ಅವ್ರು 3 ಜನನ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಎವರ್ ಡನ್ ಜಸ್ಟಿಸ್ ಟು ಎನಿ ಆಫ್ ದೋಸ್ ಕ್ಯಾರೆಕ್ಟರ್ಸ್. ಒಂದು ಒಳ್ಳೆ ಸಿನಿಮಾ ಯಾರು ಟಚ್ ಮಾಡೋದಕ್ಕೆ ಅಂತಹ ಒಂದು ಸಿನಿಮಾದಲ್ಲಿ ಮತ್ತೆ ಅದನ್ನು ಮುಂದುವರೆದ ಅಧ್ಯಯನೋ ಅಥವಾ ಬೇರೆ ಕಥೆನೋ ಗೊತ್ತಿಲ್ಲ, ಬಟ್ ಆ ಸಿನಿಮಾದಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಮಾಡ್ತೀರಿ, ನಿಮ್ಗೆ ಎಷ್ಟು ಖುಷಿ ಇದೆ? ಆ್ಯಕ್ಚುಲಿ ಐಮ್ ಆಲ್ರೆಡಿ ಅ ಪಾರ್ಟ್ ಆಫ್ ಹಿಸ್ಟ್ರಿ ನಾವು. ದಟ್ಸ್ ಅಮೇಝಿಂಗ್. ಅದು ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಬಿಕಾಸ್ ಅದು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದು. ಬಟ್ ಅದು ನನ್ನ ಮೇಲೆ ಇಲ್ಲ, ಅದು ಸರ್ ಮೇಲೆ. ಐ ಆಮ್ ಓಕೆ ವಿತ್. ಐ ಜಸ್ಟ್ ವಾಂಟ್ ಟು ಎಸ್ಕೇಪ್ ದಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಂಜಾಯ್ ದ ಫೇಸ್ ಐ ಆಮ್ ಇನ್ ರೈಟ್ ನೌ. ಕಂಪ್ಲೀಟ್ ಅಮೇರಿಕಾದಲ್ಲಿ ಆಗಿದೆಯಾ ಸಿನಿಮಾ? ಇಲ್ಲೂ ಏನಾದರೂ ಇಂಡಿಯಾದಲ್ಲೂ ಶೂಟ್ ಆಗಿದೆಯಾ? ಹೇಗಿತ್ತು? ಇಂಡಿಯಾಲ್ಲೂ ಶೂಟ್ ಆಯಿತು, ಅಮೆರಿಕಲ್ಲೂ ಶೂಟ್ ಆಯಿತು. ಐ ಥಿಂಕ್ 45 ಡೇಸ್ ವಿ ಶಾಟ್ ಇನ್ ಅಮೆರಿಕಾ ಆ್ಯಂಡ್ ಆಲ್ಮೋಸ್ಟ್ 1 ವೀಕ್ ಇಂಡಿಯಾದಲ್ಲಿ ಶೂಟ್ ಆಯಿತು. ನಾವು ಮತ್ತೆ ಅಮೆರಿಕವನ್ನು ನೋಡೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀರಾ ಆಲ್ರೆಡಿ, ಒಂದು ಬೋರ್ಡಿಂಗ್ ಪಾಸು ಕೂಡ ಹಿಡ್ಕೊಂಡು ಕೂತಿದ್ದೀರಾ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸೆಪ್ಟೆಂಬರ್ 11ಗೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇದು ಈ ಮೂವಿ ಮುಂಚೆ ಒಂದು ಮೂವಿ ಬರ್ತಾ ಇದೆ, ಅದು ಮೂವಿಗೋಸ್ಕರ ಕೂಡ ನಾನು ಎಕ್ಸೈಟೆಡ್ ಇದ್ದೀನಿ. ಈ ಮೂವಿ ಆಫ್ ಕೋರ್ಸ್ ಇಸ್ ಮೈ ಮೂವಿ, ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಐ ಹೋಪ್ ದ್ಯಾಟ್ ರಿಲೀಸ್ ಡಸಂಟ್ ಅಫೆಕ್ಟ್ ದಿಸ್ ರಿಲೀಸ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಸಿನಿಮಾ ನೋಡಿದಿರಾ ಅಮೇರಿಕಾ? ಎಸ್ ಅಫ್ಕೋರ್ಸ್ ಖಂಡಿತ ನೋಡಿದ್ದೀನಿ. ಏನು ನಿಮಗೆ ಅದರಲ್ಲಿ ತುಂಬ ಇಷ್ಟವಾದಂತಹ ವಿಚಾರ ಏನು? ಆ ಸಿನಿಮಾದಲ್ಲಿ ಇರುವಂತಹ ಹಾಡುಗಳಿರ್ಬೋದು, ಸಾಕಷ್ಟಿದೆ ವಿಚಾರಗಳು ಮಾತಾಡ್ತಾ ಹೋಗೋದಾದ್ರೆ. ಐ ಥಿಂಕ್ ಆ ಫಿಲ್ಮಲ್ಲಿ ಆ ಕೆಪಾಸಿಟಿ ಇದೆ ದ್ಯಾಟ್ ಸೊ 97 ಇನ್ 90s whoever has seen that or in 2020 or 20 if somebody sees in 2080 also they'll be able to connect to the film. That's the amazing part of that film. And I think ಈ ಸಿನಿಮಾಲ್ಲೂ ಕೂಡ ಆಗ್ಬಹುದು ಆ ಥರ. ಆಗಲಿ, ಒಳ್ಳೆಯ ವಿಚಾರ. ಅದ್ರ ಜೊತೆಗೆ ಅಮೇರಿಕಾ ಸಿನಿಮಾ ನೋಡಿದ್ದೀನಿ ಅಂದರೆ, ಒಂದು ವೇಳೆ ಆ ಸಿನಿಮಾದಲ್ಲಿ ನೀವು ಯಾವುದಾದ್ರೂ ಕ್ಯಾರೆಕ್ಟರ್ ಮಾಡ್ತೀನಿ ಅಂದರೆ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ನಿಮಗೆ? ಆ್ಯಕ್ಚುಲಿ ಆ ಸಿನಿಮಾಲ್ಲಿ ಅವ್ರು 3 ಜನನ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಎವರ್ ಡನ್ ಜಸ್ಟಿಸ್ ಟು ಎನಿ ಆಫ್ ದೋಸ್ ಕ್ಯಾರೆಕ್ಟರ್ಸ್. ಒಂದು ಒಳ್ಳೆ ಸಿನಿಮಾ ಯಾರು ಟಚ್ ಮಾಡೋದಕ್ಕೆ ಅಂತಹ ಒಂದು ಸಿನಿಮಾದಲ್ಲಿ ಮತ್ತೆ ಅದನ್ನು ಮುಂದುವರೆದ ಅಧ್ಯಯನೋ ಅಥವಾ ಬೇರೆ ಕಥೆನೋ ಗೊತ್ತಿಲ್ಲ, ಬಟ್ ಆ ಸಿನಿಮಾದಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಮಾಡ್ತೀರಿ, ನಿಮ್ಗೆ ಎಷ್ಟು ಖುಷಿ ಇದೆ? ಆ್ಯಕ್ಚುಲಿ ಐಮ್ ಆಲ್ರೆಡಿ ಅ ಪಾರ್ಟ್ ಆಫ್ ಹಿಸ್ಟ್ರಿ ನಾವು. ದಟ್ಸ್ ಅಮೇಝಿಂಗ್. ಅದು ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಬಿಕಾಸ್ ಅದು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದು. ಬಟ್ ಅದು ನನ್ನ ಮೇಲೆ ಇಲ್ಲ, ಅದು ಸರ್ ಮೇಲೆ. ಐ ಆಮ್ ಓಕೆ ವಿತ್. ಐ ಜಸ್ಟ್ ವಾಂಟ್ ಟು ಎಸ್ಕೇಪ್ ದಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಂಜಾಯ್ ದ ಫೇಸ್ ಐ ಆಮ್ ಇನ್ ರೈಟ್ ನೌ. ಕಂಪ್ಲೀಟ್ ಅಮೇರಿಕಾದಲ್ಲಿ ಆಗಿದೆಯಾ ಸಿನಿಮಾ? ಇಲ್ಲೂ ಏನಾದರೂ ಇಂಡಿಯಾದಲ್ಲೂ ಶೂಟ್ ಆಗಿದೆಯಾ? ಹೇಗಿತ್ತು? ಇಂಡಿಯಾಲ್ಲೂ ಶೂಟ್ ಆಯಿತು, ಅಮೆರಿಕಲ್ಲೂ ಶೂಟ್ ಆಯಿತು. ಐ ಥಿಂಕ್ 45 ಡೇಸ್ ವಿ ಶಾಟ್ ಇನ್ ಅಮೆರಿಕಾ ಆ್ಯಂಡ್ ಆಲ್ಮೋಸ್ಟ್ 1 ವೀಕ್ ಇಂಡಿಯಾದಲ್ಲಿ ಶೂಟ್ ಆಯಿತು. ನಾವು ಮತ್ತೆ ಅಮೇರಿಕವನ್ನು ನೋಡೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀರಾ ಆಲ್ರೆಡಿ, ಒಂದು ಬೋರ್ಡಿಂಗ್ ಪಾಸು ಕೂಡ ಹಿಡ್ಕೊಂಡು ಕೂತಿದ್ದೀರಾ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸೆಪ್ಟೆಂಬರ್ 11ಗೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ಮೂವಿ ಮುಂಚೆ ಒಂದು ಮೂವಿ ಬರ್ತಾ ಇದೆ, ಅದು ಮೂವಿಗೋಸ್ಕರ ಕೂಡ ನಾನು ಎಕ್ಸೈಟೆಡ್ ಇದ್ದೀನಿ. ಈ ಮೂವಿ ಆಫ್ ಕೋರ್ಸ್ ಇಸ್ ಮೈ ಮೂವಿ, ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಐ ಹೋಪ್ ದ್ಯಾಟ್ ರಿಲೀಸ್ ಡಸಂಟ್ ಅಫೆಕ್ಟ್ ದಿಸ್ ರಿಲೀಸ್. ದಟ್ಸ್ ಆಲ್ ಐ ಕ್ಯಾನ್ ಸೇ.